ಇದೀಗ ತಾನೇ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಭಾಷೆಗೆ ಸಂಬಂಧಪಟ್ಟಂತಹ 2ನೇ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ಬೇಗ ತೃತೀಯ ಭಾಷೆ ಹಿಂದಿಯ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣಂತೆ. ಒಟ್ಟು 40 ಪ್ರಶ್ನೆಗಳಿರ್ತವೆ. ಮೊದಲನೇ ಪ್ರಶ್ನೆ ಮೊದಲೇ ನಾವು ತಿಳಿಸಿದ ಹಾಗೆ 81ನೇ ಪ್ರಶ್ನೆಯಿಂದ ಇದಾಗುತ್ತೆ. ನಾವು ಇಲ್ಲಿ ಗುರ್ತು ಹಾಕಿ ನಾವೇನು ಮಾಡಬೇಕು, ನಮಗೆ ಕೊಟ್ಟಿರ್ತಕ್ಕಂತಹ OMR ಶೀಟಲ್ಲಿ ನಾವು ಅವನ್ನು ಶೇಡ್ ಮಾಡ್ತಾ ಹೋಗಬೇಕು. ಮೊದಲು ಇಲ್ಲಿ ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸಹಯೋಗ ಶಬ್ದ ಕಾ ವಿಲೋಮ ರೂಪ ಏನು? ಸಹಯೋಗ, ಅಸಹಯೋಗ. ಎ ವಿಯೋಗ್, ಬಿ ಅಸಹಯೋಗ್, ಸಿ ಸುಯೋಗ್, ಡಿ ಯೋಗ್ ಅಂತ ಇದೆ ಅಲ್ವಾ? ಯಾವುದು ರೈಟ್ ಆನ್ಸರು? ಬಿ असहयोग ಅಂತಕ್ಕಂಥದ್ದು ರೈಟ್ ಆನ್ಸರ್. ಹಾಗೆಯೇ निम्नलिखित में से स्त्रीलिंग रूप शब्द है बाप, भाई, बेटा, बहन. ಬಾಪ್ ಅಂದರೆ ತಂದೆ, ಭಾಯಿ ಅಂದರೆ ಸಹೋದರ, ಬೇಟ ಅಂದರೆ ಮಗ, ಬಹನ್ ಅಂದರೆ ತಂಗಿ, ಸಹೋದರಿ. ಯಾವ್ದು ರೈಟ್ ಆನ್ಸರ್ ಗೊತ್ತಾಯ್ತಲ್ವಾ? ಡಿ ಬಹನ್ ಸಹಿ ಉತ್ತರ. नेक्स्ट क्वेश्चन ಏನಿದೆ ನೋಡ್ರಿ. ಖೇಲ್ನಾ ಶಬ್ದ का प्रथम प्रेरणार्थक क्रियारूप ಅಂದರೆ ಇನ್ನೊಬ್ಬರ ಮುಖಾಂತರ ಮಾಡಿಸ್ತಕ್ಕಂಥ ಕೆಲಸವನ್ನ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಹೇಳ್ತಾರೆ. ಖೇಲ್ನಾ ಅಂದರೆ ಆಡುವುದು, ಆಡಿಸುವುದು ಇದಕ್ಕೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವಾಗುತ್ತೆ. ಎ ಖಿಲಾಡಿ, ಬಿ ಖಿಲೌನಾ, ಸಿ ಖಿಲಾನಾ, ಡಿ ಖೇಲ್. ಖಿಲಾಡಿ ಅಂದರೆ ಆಟಗಾರ, ಖಿಲೌನಾ ಅಂದರೆ ಆಟಿಕೆ, ಸಿ ಖಿಲಾನಾ ಅಂದರೆ ಆಡಿಸುವುದು, ಡಿ ಖೇಲ್ ಅಂದರೆ ಆಟ. ರೈಟ್ ಆನ್ಸರ್ ಯಾವುದು? ಸಿ ಖಿಲಾನಾ. ನಂತರದ ಪ್ರಶ್ನೆಯತ್ತ ನಾವು ಗಮನ ಹರಿಸೋದಾದ್ರೆ ಸಂಧಿ ಬಗ್ಗೆ ಕೇಳಿದ್ದಾರೆ. ಸಹಾನುಭೂತಿ ಶಬ್ದ ಮೇ ಸಂಧಿ ಹೈ. ಸಹ ಪ್ಲಸ್ ಅನುಭೂತಿ, ಸಹಾನುಭೂತಿ. ಎ गुण संधि, बी दीर्घ संधि, सी एण संधि, डी वृद्धि संधि. राइट आंसर क्या है? ಏನು ರೈಟ್ ಆನ್ಸರು? ದೀರ್ಘ ಸಂಧಿ. ಸ್ವರ ಸಂಧಿಗಳಲ್ಲಿ ದೀರ್ಘ ಸಂಧಿ ರೈಟ್ ಆನ್ಸರ್. ಆ ಪ್ಲಸ್ ಆ ಸೇರಿ ಆ ಆಗಿದೆ. ಆದ್ದರಿಂದ ಸಹಾನುಭೂತಿಗೆ ಸಂಧಿ ಯಾವುದು? ದೀರ್ಘ ಸಂಧಿ. ಹಾಗೆಯೇ ರಾಜವಂಶ ಅಂತಕ್ಕಂಥದ್ರಲ್ಲಿ ಯಾವ ಸಮಾಸ ಇದೆ ಅಂತಕ್ಕಂಥದ್ದು ನೋಡಬೇಕು. ಎ ದ್ವಂದ್ವ ಸಮಾಸ್, ಬಿ ಕರ್ಮಧಾರಾಯ ಸಮಾಸ್, ಸಿ ಬಹುವ್ರೀಹಿ ಸಮಾಸ್, ಡಿ ತತ್ಪುರುಷ ಸಮಾಸ್. ಆರನೇದು ಕಾರಕ ಚಿಹ್ನೆಗಳನ್ನು ನಾವು ಇಲ್ಲಿ ಹುಡುಕಿ ಬರೀಬೇಕು. ಏನಿದೆ? ಮೈ ಅಭಿ ಬಾಜಾ ಡ್ಯಾಶ್ ಭುನಾಲಾತಾ ಹೂಂ. ಇಲ್ಲಿ ಬಳಕೆಯಾಗಿರ್ತಕ್ಕಂತಹ ಕಾರಕ ಚಿಹ್ನೆಯನ್ನು ನಾವು ಬರೀಬೇಕು. ಯಾವುದು? ಮೈ बाजार से भुना लाता हूं. ए पर, बी को, सी ने, डी से. डी से सही उत्तर होगा. सत्य एक विशाल वृक्ष है. वाक्य में प्रयुक्त विराम चिन्ह है. ಇದರಲ್ಲಿ ಈ ವಾಕ್ಯದಲ್ಲಿ ಪ್ರಯೋಗವಾಗಿರತಕ್ಕಂತಹ ವಿರಾಮ ಚಿಹ್ನೆ ಯಾವುದು? ಅಲ್ಪ ವಿರಾಮ್, ಪ್ರಶ್ನವಾಚಕ, ಪೂರ್ಣ ವಿರಾಮ್, ಉದ್ಧರಣ. ಆಪ್ಷನ್ ಸಿ पूर्ण विराम राइट आंसर. पत्र में माता को संबोधित करते हैं. क्या कहकर संबोधित करते हैं? ತಾಯಿಗೆ ನಾವು ಪತ್ರವನ್ನು ಬರೆಯಬೇಕಾದ್ರೆ ಎ ಪ್ರಿಯ ಮಾತಾ ಅಂತೀವ, ಮಾನ್ಯವರ ಮಾತಾ ಅಂತ ಕರಿತೀವ, ಕುಮಾರಿ ಮಾತಾಜಿ ಅಂತ ಕರಿತೀವ, ಪೂಜನೀಯ ಮಾತಾಜಿ ಅಂತ ಕರಿತೀವ. ಡಿ ಉತ್ತರ ತಾನೆ, पूजनीय माताजी. भारत माँ के एक हाथ में क्या है? किताब, फूल, पताका, वीणा. क्या है? न्याय पताका. सी ಪತಾಕ ರೈಟ್ ಆನ್ಸರ್. ಮಾತೃಭೂಮಿ ಕವಿತೆಯಿಂದ ತಗೊಂಡಿರ್ತಕ್ಕಂಥ ಪ್ರಶ್ನೆ ಇದು. ಲೇಖಕ ಪ್ರೇಮಚಂದ್ ಚೌಕ್ ಮೇ ಗಯೇ ಥೇ. ಯಾಕೆ ಹೋಗಿದ್ರು ಲೇಖಕರಾದಂತಹ ಪ್ರೇಮಚಂದ್ ಅವರು? ಕಾಶ್ಮೀರಿ ಸೇಬ್ ಪಾಠದಲ್ಲಿ ಅವರು ಏನು ಕೊಂಡ್ಕೊಳ್ಳೋದಕ್ಕೋಸ್ಕರ ಒಂದು ಸರ್ಕಲ್ ಅಂದರೆ ಚೌಕ ಅಂತೀವಲ್ಲ, 4 ದಾರಿ ಸೇರ್ತಕ್ಕಂಥ ಪ್ರದೇಶಕ್ಕೆ ಹೋಗಿದ್ರು. ಯಾಕೆ? ಎ ಮಿತ್ರನೋ ಸೆ ಮಿಲ್ನೆ, ಬಿ ಜರೂರಿ ಚೀಜೆ ಖರೀದ್ನೆ, ಸಿ ಬಾಲ್ ಕಟ್ವಾನೆ, ಯಾ ಬಿಲ್ ಭರ್ನೆ. ಏನು ಫ್ರೆಂಡ್ಸ್ ಹತ್ರ ಮಾತಾಡೋಕ್ಕೆ ಹೋಗಿದ್ರಾ, ಅಥವಾ ಅವಶ್ಯಕ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗಿದ್ರಾ, ಅಥವಾ ಕಟಿಂಗ್ ಶಾಪಿಗೆ ಹೋಗಿದ್ರಾ, ಸೆಲೂನ್ಗೆ, ಅಥವಾ ಡಿ ಬಿಲ್ ಭರ್ನೆ ಯಾವುದಾದ್ರು ಬಿಲ್ ಕಟ್ಟೋದಕ್ಕೆ ಹೋಗಿದ್ರಾ? ಆನ್ಸರ್ ಗೊತ್ತಾನೆ ನಿಮಗೆ. ಬಿ ಕುಚ್ ಜರೂರಿ ಚೀಜೆ ಖರೀದ್ನೆ. ಕೆಲವು ಅವಶ್ಯಕ ವಸ್ತುಗಳನ್ನು ಕೊಂಡ್ಕೊಳ್ಳೋದಕ್ಕೋಸ್ಕರ ಅವರು ಹೋಗಿದ್ರು. 91ನೇ ಪ್ರಶ್ನೆಯನ್ನು ನೋಡೋಣ. ಮಹಾದೇವಿ ವರ್ಮಾಜಿ ಗಿಲ್ಹರಿ ಕೋ ಬುಲಾತಿ ಥಿ. ಏನಂತ ಕರಿತಾ ಇದ್ರು? ಗಿಲ್ಲು, ಬಿಲ್ಲು, ಮೋಟು, ಛೋಟು. ಎ ಗಿಲ್ಲು
सही उत्तर होगा इसे। दिनकर जी के अनुसार आज मनुष्य का यान जा रहा है, कहाँ जा रहा है ಅಂದರೆ ಇವತ್ತು ಮನುಷ್ಯನ ಒಂದು ಪ್ರಯಾಣ ಎಲ್ಲಿ ಸಾಗಿದೆ ಅಂತ ಶ್ರೀ ರಾಮಧಾರಿ ಸಿಂಗ್ ದಿನಕರ್ ಜಿ ಅವರು ಹೇಳಿದ್ದಾರೆ ಅನ್ನೋದು ಪ್ರಶ್ನೆ. ಗಗನ್ ಮೇ, ಜಲ್ ಮೇ, ಥಲ್ ಮೇ, ಸಪ್ನೆ ಮೇ. ಗಗನ್ ಮೇ, ಯೇ ರೈಟ್ ಆನ್ಸರ್. ಗಗನ್ ಮೇ. ತುಂಬ ಸರಳವಾದಂಥ ಉತ್ತರಗಳಿದ್ದಾವೆ ಮಕ್ಕಳೇ. ಯಾವ ಒಂದು ಹಿಂಜರಿಕೆ ಇಲ್ಲದಲೇ ಆರಾಮಾಗಿ ನೀವು ಉತ್ತರಗಳನ್ನು ಬರೀಬೇಕು, ಬರೀತೀರಾ. 93ನೇ ಪ್ರಶ್ನೆ ನೋಡ್ಕೊಳ್ರಿ. बसंत राजकिशोर से विनती करता है फूल खरीदने, छलनी खरीदने, उसके घर आने, दूध खरीदने. ಅಂದರೆ ಬಸಂತ್ ರಾಜ್ಕಿಶೋರಲ್ಲಿ ಈ ವಸ್ತುವನ್ನು ಕೊಂಡ್ಕೊಳ್ರಿ ಅಂತ ಕೇಳ್ತಾನಲ್ವಾ, ಯಾವ ವಸ್ತು ಅದು? ಏನು ಹೂವನ, ಏನು ಛಲ್ನಿ ಅಂತೀವಲ್ಲ ಸೋಸುಗ ಅದಾ, ಅಥವಾ ನಮ್ಮ ಮನೆಗೆ ಬರ್ರಿ ಅಂತ ಕೇಳ್ತಾನ, ಅಥವಾ ಹಾಲನ್ನು ಕೊಂಡ್ಕೊಳ್ರಿ ಅಂತ ಕೇಳ್ತಾನ, ಏನಂತ ಕೇಳ್ತಾನೆ ನಿಮಗೆ ಗೊತ್ತು ತಾನೆ. ಬಸಂತ್ ಕಿ ಸಚ್ಚಾಯಿ ಪಾಠ ಛಲ್ನಿ ಖರೀದ್ನೆ, ಬಿ ಛಲ್ನಿ ಖರೀದ್ನೆ. ಹಾಗೆಯೇ ತುಳಸಿದಾಸ್ ಜಿ ಕೆ ಅನುಸಾರ ಧರ್ಮ ಕಾ ಮೂಲ ಹೈ. ತುಳಸಿದಾಸರವರ ಪ್ರಕಾರ ಧರ್ಮದ ಮೂಲ ಯಾವುದು? ಅಹಂಕಾರ, ಜ್ಞಾನ, ವಿವೇಕ್, ದಯಾ. ಅಹಂಕಾರನ ಅಥವಾ ಜ್ಞಾನನ, ನಮ್ಮಲ್ಲಿರ್ತಕ್ಕಂತಹ ವಿವೇಕನ ಅಥವಾ ದಯೆನ? ದಯೆ ತಾನೆ, ಡಿ ದಯಾ ಸಹಿ ಉತ್ತರ है. ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ भेजा जा सकता है. ಇಂಟರ್ನೆಟ್ ಬ್ಯಾಂಕಿಂಗ್ನ ಮುಖಾಂತರ ಏನನ್ನ ಕಳಿಸ್ಕೊಡಬಹುದು? ರೂಪಿಯೇ, ಸಾಮಾನ್, ಚೀಜೆ, ವಸ್ತುಯೇ. ರೂಪಿಯೇ, ಮುಖ್ಯವಾಗಿ ದುಡ್ಡನ್ನು ನಾವು ಕಳಿಸ್ಕೊಡ್ತೀವಿ. ಸ್ವಾಗತ ಸಮಿತಿಗೆ ಮಂತ್ರಿ ಡಾಂಟ್ನೆ ಲಗೆ ಅಂದರೆ ಸ್ವಾಗತ ಸಮಿತಿಯ ಆ ಕಾರ್ಯದರ್ಶಿಗಳೇನಿರ್ತಾರೋ, ಇಮಾನ್ದಾರೋಂಕಿ ಸಮ್ಮೇಳನ ಪಾಠದಿಂದ ಇದನ್ನು ತಗೊಂಡಿರೋದು. ಯಾರನ್ನ ಅವರು ಬೈತಾರೆ? ಡೆಲಿಗೇಟ್ಕೋ, ಕಾರ್ಯಕರ್ತಾವಂಕೋ, ಪರ್ಸಾಯಿಕೋ, ಇಮಾನ್ದಾರೋಂಕೋ. ಬಂದಿರತಕ್ಕಂಥ ಅತಿಥಿಗಳನ್ನು ಬೈತಾರ, ತಮ್ಮ ಕಾರ್ಯಕರ್ತಗಳನ್ನು ಬೈತಾರ, ಅಥವಾ ಸ್ವತಃ ಲೇಖಕರಾದಂಥ ಪರ್ಸಾಯಿಜಿ ಅವರಿಗೆ ಮೇಲೆ ಸಿಟ್ಟಾಗ್ತಾರ, ಅಥವಾ ಇಮಾನ್ದಾರೋಂಕು ಅಲ್ಲಿ ಬಂದಿರತಕ್ಕಂತಹ ಪ್ರಾಮಾಣಿಕರ ಬಗ್ಗೆ ಅವರು ಸಿಟ್ಟಾಗಿ ಮಾತಾಡ್ತಾರ. ಕಾರ್ಯಕರ್ತರಿಗೆ ತಾನೆ, ಸ್ವಯಂ ಸೇವಕರಿಗೆ. ಬಿ ಕಾರ್ಯಕರ್ತವಂಕೋ, ಬಿ ಸಹಿ ಉತ್ತರ है. ಬಿ ತಮ್ಮ ಕಾರ್ಯಕರ್ತರ ಮೇಲೆ ಆ ಸ್ವಾಗತ ಸಮಿತಿಯ ಕಾರ್ಯದರ್ಶಿಗಳು ಸಿಟ್ಟಾಗ್ತಾರೆ. ಸಮಯಕ್ಕೆ ಪಹಚಾನ್ ಪಾಠದಿಂದ ಈ ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ. ಕವಿ ಶ್ರೀ ಸಿಯಾರಾಮ್ ಶರಣಗುಪ್ತ ಅವರು ಯಾರ ಮೇಲೆ ವಿಶ್ವಾಸವನ್ನು ಇರಿಸೋದು ಕೇಳ್ತಾರೆ? ಭಗವಾನ್ ಪರ್, ದೋಸ್ತೋಂ ಪರ್, ಗುರುಜನೋಂ ಪರ್, ಆತ್ಮ ಪರ್. ನೀನು ಯಾರನ್ನು ನಂಬಬೇಕಪ್ಪ ಅಂದರೆ ಭಗವಂತನ, ಗೆಳೆಯರನ್ನ, ಗುರುಗಳನ್ನ, ಇವೆಲ್ಲರನ್ನೂ ನಂಬಬೇಕು. ಆದರೆ ಕವಿಗಳ ಪ್ರಕಾರ ಮೊದಲು ನಾವು ನಮ್ಮ ಆತ್ಮವನ್ನು, ಸ್ವತಃ ನಮ್ಮನ್ನು ನಾವು ನಂಬಬೇಕು. ಆತ್ಮ ಪರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗೆಯೇ ಎವರೆಸ್ಟ್ ಕಿ ಚೋಟಿ ಪರ್ ಚढ़ने वाली ಪ್ರಥಮ ಭಾರತೀಯ ಮಹಿಳಾ. ಎವರೆಸ್ಟ್ನ ತುಟ್ಟು ತುದಿಗೆ ಹತ್ತಿರತಕ್ಕಂತಹ ಮೊದಲ ಭಾರತೀಯ ಮಹಿಳೆ ಅನ್ನೋ ನೆನ್ಪಿಟ್ಕೊಳ್ರಿ. ಮಹಿಳಾ ಕಿ ಸಾಹಸಗಾಥ ಪಾಠದಿಂದ ಯಾರು? ಜುಮ್ಕೆ ತಾಬಿನ, ಅರುಣಿಮಾ ಸಿನ್ಹಾನ, ಬಿಚೇಂದ್ರಿ ಪಾಲ್ ಅವರ ಅಥವಾ ಹಂಸದೇಯಿ ನೇಗಿ ಅವರ? ಯಾರು? ಬಿಚೇಂದ್ರಿ ಪಾಲ್ ಅವರು ತಾನೇ ಭಾರತೀಯ ಮಹಿಳೆ. ಮೊದಲ ಮಹಿಳೆ ಜುಮ್ಕೆ ತಾಬಿ. ಸಿ ರೈಟ್ ಆನ್ಸರ್. 99ನೇ ಪ್ರಶ್ನೆ ನೋಡ್ಕೊಳ್ಳೋಣ. ಬಾಲಕೃಷ್ಣ ಕಿ ಶಿಕಾಯತ್ ಕಿಸ್ಕೆ ಪ್ರತಿ ಹೈ. ಬಾಲಕೃಷ್ಣ ಬಂದು ತನ್ನ ತಾಯಿ ಯಶೋದೆ ಬಳಿ ಸೂರ್ಶ್ಯಾಮ್ ಪದ್ಯದಿಂದ ಈ ಪ್ರಶ್ನೆ ಕೇಳಿರೋದು. ಯಾರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ? ಎ ಬಲರಾಮ್ ಕೆ ಪ್ರತಿ, ಬಿ ನಂದ್ ಕೆ ಪ್ರತಿ, ಸಿ ಗ್ವಾಲ್ ಮಿತ್ರೋಂ ಕೆ ಪ್ರತಿ, ಡಿ ಗೋಪಿಯೋಂ ಕೆ ಪ್ರತಿ. ಮುಖ್ಯವಾಗಿ ಬಾಲಕೃಷ್ಣ ಬಂದು ತನ್ನ ತಾಯಿಯಲ್ಲಿ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಬಲರಾಮ್ನ ಬಗ್ಗೆ. ಎ ಬಲರಾಮ್ ರೈಟ್ ಆನ್ಸರ್. 100ನೇ ಪ್ರಶ್ನೆ ನಾವು ನೋಡ್ಕೊಳ್ಳೋದಾದ್ರೆ, ಅರಬ್ಬಿ ಸಮುದ್ರ ಕರ್ನಾಟಕಕ್ಕೆ ಕಿಸ್ ದಿಶಾ ಮೇ ಹೈ. ಕರ್ನಾಟಕ ಸಂಪದ ಪಾಠದಿಂದ ಇದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಯಾವ ದಿಕ್ಕಲ್ಲಿದೆ? ಸೂರ್ಯ ಮುಳುಗೋದು ಅರಬ್ಬಿ ಸಮುದ್ರದ ಕಡೆ ತಾನೆ. ಪಶ್ಚಿಮದ ದಿಕ್ಕನ್ನು ನಾವು ಆರಾಮಾಗಿ ಗುರುತಿಸಬಹುದು. ಜಬ್ ತಕ್ ನ ಸಫಲ್ ಹೋ डैश कविता की पंक्ति पूर्ण कीजिए. इसे स्वीकार करो, देखो और सुधार करो, मत भागो तुम, नींद चैन को त्यागो तुम. कोशिश करने वालों की कभी हार नहीं होती ಪದ್ಯದಿಂದ ಈ ಒಂದು ಇದನ್ನು ಕೇಳಿದರೆ ಆ ಪದ್ಯ ಬಯರ್ಟಿಗಿತ್ತು ನಿಮಗೆ. ಆದರೆ ಈ ವರ್ಷ ಆ ಥರದ ಯಾವ ಒಂದು ಪ್ರಕ್ರಿಯೆಯೂ ಇಲ್ಲ. ಆದ್ದರಿಂದ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಆನ್ಸರೇ ನಾವು ಬರೀಬೇಕಾದ್ರಿಂದ ಇಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಜಬ್ ತಕ್ ನಾ ಸಫಲ್ ಹೋ ನೀಂದ್ ಚೈನ್ ಕೋ ತ್ಯಾಗೋ ತುಮ್ ಅಂತ ಕವಿಗಳು ನಮಗೆ ಹೇಳಿದ್ದಾರೆ.
जग का रूप बदलने के लिए कवि किससे निवेदन करते हैं? ಈ ಪ್ರಶ್ನೆ ಮಾತೃಭೂಮಿ ಪದ್ಯದಿಂದ ಕೇಳಲಾಗಿದೆ. ಎ ಗಾಂಧೀಜಿ ಸೆ, ಬುದ್ಧ ಸೆ, ರಾಮ್ ಸೆ, ಭಾರತ್ ಮಾ ಸೆ. ಭಾರತ್ ಮಾ ಸೆ, ಭಾರತ್ ಮಾ ಸೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸ್ವಾದ್ ಮೇ ಸೇಬ್ ಕಿಸ್ಸೆ ಬೆಡ್ಕರ್ ನಹಿ, ಕಾಶ್ಮೀರಿ ಸೇಬ್ದಿಂದ ಮತ್ತೆ ಪ್ರಶ್ನೆ ಬಂದಿದೆ ನೋಡ್ರಿ. ಅಂದರೆ ರುಚಿಯಲ್ಲಿ ಸೇಬೆ ಹಣ್ಣು ಯಾವ ಹಣ್ಣಿಗಿಂತ ಹೆಚ್ಚೇನೋ ಅಲ್ವಾ ಅಂತಕ್ಕಂಥದ್ದು. ಸಂತರ ಅಂದರೆ ಕಿತ್ತಳೆ ಹಣ್ಣು, ಆಮ್ ಮಾವಿನ ಹಣ್ಣು, ನಿಂಬು ನಿಂಬೆ ಹಣ್ಣು, ಪಪೀತ ಅಂದರೆ ಪಪ್ಪಾಯಿ ಹಣ್ಣು. ಈಗ ಪಾಠದ ಪ್ರಕಾರ ಆಮ್ ರುಚಿಯಲ್ಲಿ ಅಂದರೆ ಮಾವು ಸೇಬಿಗಿಂತ ರುಚಿಯಲ್ಲಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾತು ಬರುತ್ತೆ ಇದರ ಅರ್ಥ. ಗಿಲ್ಹರಿ ಕಾ ಪ್ರಿಯ ಖಾದ್ಯ ಥಾ, ಗಿಲ್ಲು ಪಾಠದಿಂದ ಎರಡನೇ ಪ್ರಶ್ನೆ ಇದು. ಎ ಕಾಜು ಬಾದಾಮ್, ಸಿ ಚನಾ, ಡಿ ಮೂಂಗ್ಫಲಿ. ಕಾಜು ರೈಟ್ ಆನ್ಸರ್ ಅಲ್ವಾ. ಅಳಿನ ಮರಿಗೆ ಕಾಜು ಅಂದರೆ ತುಂಬ ಇಷ್ಟ, ಅದನ್ನೇ ನಾವಿಲ್ಲಿ ಬರೀಬೇಕು. ಇನ್ನೇನು ಪ್ರಶ್ನೆಗಳು ಮುಗಿತಾ ಬಂದವು. 105ನೇ ಪ್ರಶ್ನೆ ನೋಡ್ರಿ. ಅಭಿನವ್ ಮನುಷ್ಯ ಕವಿತಾಕ್ಕೆ ಕವಿ ಹೈ, ಅಭಿನವ್ ಮನುಷ್ಯ ಕವಿತೆಯ ಕವಿ ಯಾರು? ಯಾರು? ಭಗವತಿ ಚರಣ್ ವರ್ಮಾನ, ಸೋಹನ್ ಲಾಲ್ ದ್ವಿವೇದಿನ, ರಾಮಧಾರಿ ಸಿಂಹ ದಿನಕರ್ ಅವರ? ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ದಿನಕರ್ಜಿ, ರಾಮಧಾರಿ ಸಿಂಹ ದಿನಕರ್ಜಿ. ಭಗವತಿ ಚರಣ್ ವರ್ಮಾ ಅವರು ಬರೆದಿರೋದು ಮಾತೃಭೂಮಿಯನ್ನು, ಸೋಹನ್ ಲಾಲ್ ದ್ವಿವೇದಿ ಅವರು ಬರೆದಿರ್ತಕ್ಕಂಥದ್ದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ, ವಿಷ್ಣು ಪ್ರಭಾಕರ್ ಅವರು ಬರೆದಿರ್ತಕ್ಕಂಥದ್ದು ಏಕಾಂಕಿ, ಬಸಂತ್ ಕಿ ಸಚ್ಚಾಯಿ ಪಾಠವನ್ನು. 106ನೇ ಪ್ರಶ್ನೆನ ನೋಡಿ. ಅಬ್ದುಲ್ ಕಲಾಂ ಜಿ ಕೆ ಅಂತರಂಗ ಮಿತ್ರ ಥೇ ಅಹ್ಮದ್ ಜಲಾಲುದ್ದೀನ್. ಡಿ ಅಹ್ಮದ್ ಜಲಾಲುದ್ದೀನ್ ಸರಿಯಾದ ಉತ್ತರ. ಶಂಸುದ್ದೀನ್ ಅವರ ಚಚೇರೆ ಬಾಯಿ, ರಾಮಾನಂದ ಶಾಸ್ತ್ರಿ ಮತ್ತು ಅರವಿಂದನ್ ಅವರ ಕ್ಲಾಸ್ಮೇಟ್ಗಳು, ಅವರು ಕೂಡ ಒಳ್ಳೆ ಫ್ರೆಂಡ್ಸೇ. ಆದರೆ ಅಹ್ಮದ್ ಜಲಾಲುದ್ದೀನ್ ಅವರು ಅವರ ಕ್ಲೋಸೆಸ್ಟ್ ಫ್ರೆಂಡ್ ಆಗಿದ್ದರು, ಜೊತೆಗೆ ಅವರ ಸಹೋದರಿಯ ಗಂಡ ಸಹ, ಅವರ ಭಾವ ಸಹ ಅವರು. ಬಸಂತ್ ಅವರು ಪ್ರತಾಪ್ ರಹತೆ ಥೇ, ಬಸಂತ್ ಅವ್ರ ಪ್ರತಾಪ್ ಎಲ್ಲಿರ್ತಾ ಇದ್ರು ಅನ್ನೋದು ಪ್ರಶ್ನೆ. ಬಸಂತ್ ಅವ್ರ ಪ್ರತಾಪ್ बीकू अहिर के घर में रहते थे, सी आंसर. ए राजकिशोर के घर में, बी अमर सिंह के घर में, सी बीकू अहिर के घर में, डी किशनगंज में. ಎಲ್ಲಿರ್ತಾ ಇದ್ರು ಅವರು? बीकू अहिर के घर में रहते थे. 108ನೇ ಪ್ರಶ್ನೆ ತುಳಸಿ के दोहे पद्य ಭಾಗದಿಂದ ಕೇಳಿದ್ದಾರೆ. तुलसीदास जी के अनुसार मुख पालन पोषण करता है शरीर के अंगों का, विचारों का, व्यक्तित्व का, भावनाओं का. पूरे शरीर का अंगों का वो देखभाल करता है. ये उत्तर शरीर के अंगों का. सरकार के सभी कामकाज का यथावत विवरण देता है. ಯಾವ ಪಾಠ ಇದು? ಇಂಟರ್ನೆಟ್ ಕ್ರಾಂತಿ ಪಾಠ. ಇ ಗವರ್ನೆನ್ಸ್, ವಿಡಿಯೋ ಕಾನ್ಫರೆನ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್, ಇಂಟರ್ನೆಟ್. ಸರಿಯಾದ ಉತ್ತರ ಎ ಇ ಗವರ್ನೆನ್ಸ್. ಈ ಪ್ರಶಾಸನ ಅಂತ ಏನು ಕರಿತೀವೋ, ಈ ಆಡಳಿತ ಅಂತ ಏನು ಕರಿತೀವೋ, ಅದು ಏನು ಮಾಡುತ್ತೆ? ಸರ್ಕಾರದ ಆಡಳಿತದ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಹೀಗಿದೆಯೋ ಹಾಗೆ ನಮಗೆ ವಿವರಣೆಯನ್ನು ಕೊಡುತ್ತೆ. ಹಾಗಾಗಿ ಅದು ಪಾರದರ್ಶಕವಾಗಿ ಇರುತ್ತೆ. 110ನೇ ಪ್ರಶ್ನೆ. ಲೇಖಕ್ ಪರ್ಸಾಯಿ ಜಿನೇ ಕಮ್ರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ? ಆ ರೂಮನ್ನು ಬಿಟ್ಟು ಹೊರಡೋದಕ್ಕೆ 4ನೇ ದಿನ ಅವರು ಸಿದ್ಧರಾಗ್ತಾರೆ, ಯಾಕೆ? ಇಮಾನ್ದಾರೋಂ ಕೆ ಸಮ್ಮೇಳನ ಪಾಠದ 2ನೇ ಪ್ರಶ್ನೆ ಇದು. ಉನ್ನೇ ಗಾಂವ್ ಜಾನ ಥಾ, ಅವ್ರಿಗೆ ಊರಿಗೆ ಹೋಗಬೇಕಾಗಿತ್ತು, ಅರ್ಜೆಂಟ್ ಇತ್ತು, ಅದಕ್ಕೆ. ಚೋರಿ ಸೆ ತಂಗ ಹಾಕರ್, ತುಂಬ ಕಳ್ತನಗಳಾಗ್ತಾ ಇದ್ವು, ಅದಕ್ಕೆ. ಕಾರ್ಯಕ್ರಮ ಕ ಅಂತ್ವ, ಅದಕ್ಕೆ. ದೂಸರೆ ಸಮ್ಮೇಳನ ಮೇ ಜಾನ ಥಾ, ಇನ್ನೊಂದು ಸಮ್ಮೇಳನಕ್ಕೆ ಹೋಗಬೇಕಾಗಿತ್ತು, ಅದಕ್ಕೆ. ನಿಜವಾಗಲೂ ಕೂಡ ಎ ಬಿ ಸಿ ಇವು 3 ಕೂಡ ನಿಜಾನೇ. ಆದರೆ ಹೆಚ್ಚು ನಿಜ ತಕ್ಷಣಕ್ಕೆ ಅವರು ರೂಮ್ ಬಿಡಬೇಕಾಗಿರ್ತಕ್ಕಂಥದ್ದು ಯಾಕಪ್ಪ ಅಂದರೆ ಪದೇ ಪದೇ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳು ಕಳುವಾಗ್ತಾ ಇದ್ವು. ಹಾಗಾಗಿ ಬಿ ಸರಿಯಾದ ಉತ್ತರ. ಚೋರಿ ಸೆ ತಂಗಾಕರ್. बहाने बनाने का प्रमुख कारण है होशियारी, समय का ना होना, काम का ना होना, ಆಲಸ್ಯ. ಇದು ಯಾವ ಪದ್ಯದಿಂದ ಕೇಳಲಾಗಿದೆ ಈ ಪ್ರಶ್ನೆಯನ್ನ ಅಂದರೆ ಸಮಯ ಕಿ ಪಹಚಾನ್ ಪದ್ಯದಿಂದ ಕೇಳಲಾಗಿದೆ. ಸಿಯಾರಾಮ್ ಶರಣ್ ಗುಪ್ತಾ ಅವರು ಏನು ಹೇಳ್ತಿದ್ದಾರೆ? ನೀವು ಕಾರಣಗಳನ್ನು ಹುಡುಕ್ತೀರಾ, ಏನಾದರೂ ಒಂದು ನೆಪ ಹುಡುಕ್ತೀರಾ ಅಂದರೆ ಅದಕ್ಕೆ ಮುಖ್ಯ ಕಾರಣ ಡಿ ಆಲಸ್ಯ. ಆಲಸ್ಯ ರೈಟ್ ಆನ್ಸರ್. 112ನೇ ಪ್ರಶ್ನೆ ನೋಡೋದಾದರೆ, ಬಿಚೇಂದ್ರಿನೇ ಕಿಸ್ ಗ್ಲೇಷಿಯರ್ ಕಿ ಚढ़ाई की? कालानाग, रूड गेरो, गंगोत्री, यमुनोत्री. सी गंगोत्री सही उत्तर है. 113ನೇ ಪ್ರಶ್ನೆ. ಯಶೋಧ और नंद का रंग था? ಯಶೋಧೆ ಮತ್ತು
ನಂದರ ಬಣ್ಣ ಯಾವುದು, ದೇಹದ ಬಣ್ಣ ಯಾವುದು ಅಂತ ಪ್ರಶ್ನೆ. ಲಾಲ್, ಕಾಲ, ನೀಲ, ಗೋರ. ಗೋರ ಅದಕ್ಕೆ ತಾನೇ ಬಲರಾಮ ಮತ್ತು ಬಲರಾಮನ ಫ್ರೆಂಡ್ಸ್ ಎಲ್ಲ ಶ್ರೀಕೃಷ್ಣನನ್ನು ಏನು ಮಾಡ್ತಾ ಇರ್ತಾರೆ, ಬಾಲಕೃಷ್ಣನನ್ನು ಅಣಕಿಸ್ತಾ ಇರ್ತಾರೆ. ನಿನ್ನ ತಂದೆ ತಾಯಿ ಇಬ್ಬರು ಬೆಳ್ಳಗಿದ್ದಾರೆ, ನೀನೇ ಕರ್ರಗಿದೆಯಾ ಅಂತ ಹಂಗಿಸ್ತಾ ಇರ್ತಾರೆ. ಈ ಪ್ರಶ್ನೆಗೆ ಉತ್ತರ ಯಾವುದು? ಗೋರ. 114ನೇ ಪ್ರಶ್ನೆ ಕರ್ನಾಟಕ ಸಂಪದ ಪಾಠದಿಂದ ತಗೊಂಡಿದ್ದಾರೆ. ಚಂದನ್ ಕಾ ಆಗಾರ್ ನಾಮ್ ಸೆ ಪ್ರಸಿದ್ಧ ಹೈ. ಅದೇ ಸ್ಯಾಂಡಲ್ವುಡ್ ಅಂತ ಕರಿತೀವಿ, ಅಥವಾ ಈ ಶ್ರೀಗಂಧದ ಭಂಡಾರ ಅನ್ನೋ ಹೆಸರಿಂದ ಪ್ರಖ್ಯಾತವಾಗಿರ್ತಕ್ಕಂಥ ರಾಜ್ಯ ಯಾವುದು? ಯಾವುದು ಪ್ರಪಂಚದಲ್ಲಿ ಅತ್ಯಂತ ಪ್ರಖ್ಯಾತಿ ತಾನೇ ನಾವು ಶ್ರೀಗಂಧದ ಮರಗಳಿಗೆ? ಕರ್ನಾಟಕ ಸರಿಯಾದ ಉತ್ತರ. ವಿಸ್ಪರಿಂಗ್ ಗ್ಯಾಲರಿ ಹೈ ಬೇಲೂರ್ ಮೇ, ಶ್ರವಣಬೆಳಗೊಳ ಮೇ, ವಿಜಯಪುರ ಮೇ, ಬಾದಾಮಿ ಮೇ. ಈ ವಿಸ್ಪರಿಂಗ್ ಗ್ಯಾಲರಿ ಅಂತಕ್ಕಂಥದ್ದು ಇದು ಕೂಡ ಕರ್ನಾಟಕ ಸಂಪದ ಪಾಠದಿಂದ ಕೇಳಲಾಗಿರುವಂಥ ಪ್ರಶ್ನೆ. ಅದು ಎಲ್ಲಿದೆ? ಬೇಲೂರಲ್ಲಿದೆಯಾ, ಶ್ರವಣಬೆಳಗೊಳದಲ್ಲಿದೆಯಾ, ಬಾದಾಮಿಯಲ್ಲಿದೆಯಾ, ವಿಜಯಪುರದಲ್ಲಿದೆಯಾ? ವಿಜಯಪುರದ ಗೋಲ್ ಗುಂಬಜಲ್ಲಿದೆ ತಾನೇ, ಇದು ಗೋಳಗುಮ್ಮಟದಲ್ಲಿ. ಅದನ್ನು ನಾವು ಬರೆಯೋಣ, ವಿಜಯಪುರ ಮೇ. ಮೇರಾ ಬಚ್ಪನ್ ಪಾಠದಿಂದ ಕೇಳಲಾಗಿರತಕ್ಕಂಥ 116ನೇ ಪ್ರಶ್ನೆ ನೋಡೋದಾದರೆ, ರಾಮೇಶ್ವರಂ ಮೇ ಅಖಬಾರೋಂಕೆ ಏಕ್ ಮಾತ್ರ ವಿತರಕ್ ಥೇ ಅಹಮದ್ ಜಲಾಲುದ್ದೀನ್, ಜೈನುಲಾಬ್ದೀನ್, ರಾಮಾನಂದ ಶಾಸ್ತ್ರಿ, ಶಂಸುದ್ದೀನ್. ಶ್ರೀ APJ ಅಬ್ದುಲ್ ಕಲಾಂ ಅವರ ಕಜಿನ್ ಶಂಸುದ್ದೀನ್ ಅವರು ರಾಮೇಶ್ವರದ ಅಖಬಾರ್ ಅಂದರೆ ಪತ್ರಿಕೆಗಳ ಏಕಮಾತ್ರ ವಿತರಕರಾಗಿದ್ದರು, ಏಜೆಂಟರಾಗಿದ್ದರು. ಶಂಸುದ್ದೀನ್ ಅಂತಕ್ಕಂಥದ್ದನ್ನು ನಾವು ಬರೆಯೋಣಂತೆ. ಯಶೋಧ ಕಸಂ ಖಾತಿ ಹೈ ಇದು ಕೂಡ ಸೂರ್ ಶ್ಯಾಮ್ ಪದ್ಯಭಾಗದಿಂದ ತಗೊಂಡಿರ್ತಕ್ಕಂಥದ್ದು. ಅಪ್ನೆ ಪತಿ ಕಿ, ಗೋಧನ್ ಕಿ, ಅಪ್ನಿ ಮಾ ಕಿ, ಡಿ ಬಚ್ಚೋಂ ಕಿ. ನಾನೇ ನಿನ್ನ ತಾಯಿ, ನೀನು ನನ್ನ ಮಗ, ಬೇಕಾದ್ರೆ ನಾನು ಆಣೆ ಮಾಡ್ತೀನಿ. ಯಾವುದರ ಆಣೆ ಮಾಡ್ತಾರವರು? ತನ್ನ ಗಂಡನ ಆಣೆ ಮಾಡ್ತಾರ. ಗೋಧನ್ ಅಂದರೆ ಗೋವುಗಳ ಸಂಪತ್ತು ಏನಿತ್ತೋ, ಅಪಾರ ಸಂಪತ್ತು, ಅವುಗಳನ್ನು ಆಣೆ ಮಾಡ್ತಾರ. ತನ್ನ ತಾಯಿ ಆಣೆ ಮಾಡ್ತಾರ, ಅಮ್ಮನ ಆಣೆ ಅಂತ ಇಲ್ಲ. ತನ್ನ ಮಕ್ಕಳನ್ನು ಆಣೆ ಮಾಡ್ತಾರ? ಇಲ್ಲ. ಅವರು ಆಣೆ ಮಾಡ್ತಕ್ಕಂಥದ್ದು ಬಿ ಗೋಧನ್. ಗೋಧನ್ ಸರಿಯಾದ ಉತ್ತರ. 118ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ತುಳಸಿ ಕೆ ದೋಹೆ ಅಲ್ಲಿಂದ ತಗೊಂಡಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. तुलसीदास जी के अनुसार मानव की आंतरिक और बाह्य की शुद्धि होती है राम नाम जपने से, दीप जलाने से, दयालु बनने से, सत्यव्रती बनने से. ಪದ್ಯದ ಪ್ರಕಾರ ರಾಮ್ ನಾಮ್ ಜಪನೆ ಸೆ, ಅಂತರಂಗ ಮತ್ತು ಬಹಿರಂಗ ಎರಡೂ ಕೂಡ ಶುದ್ಧವಾಗ್ತಕ್ಕಂಥದ್ದು ಭಗವಂತನ ಶ್ರೀರಾಮನ ಹೆಸರನ್ನು ಜಪಿಸ್ತಾ ಇರೋದ್ರಿಂದ, ಪದೇ ಪದೇ ತಗೊಳ್ತಾ ಇರೋದ್ರಿಂದ, ನಾಲಿಗೆ ತುದಿಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಆಂತರಿಕ ಹಾಗೂ ಬಹಿರಂಗ ಎರಡೂ ಕೂಡ ಶುದ್ಧಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಶ್ರೀ ತುಳಸಿದಾಸ್ಜಿಯವರು ಈ ದೋಹೆಯಲ್ಲಿ ಹೇಳಿದ್ದಾರೆ. ಪೂರಕ ವಾಚನದಿಂದ ಕೇಳಿರ್ತಕ್ಕಂಥ 2 ಪ್ರಶ್ನೆಗಳಿದ್ದಾವೆ, ಅವನ್ನು ನೋಡ್ಬಿಡೋಣ. 119ನೇ ಪ್ರಶ್ನೆ, ಸೌರಮಂಡಲ ಕಾ ದೂಸರಾ ಬಡ ಗ್ರಹ ಹೈ. ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹಗಳಲ್ಲಿ ಎರಡನೆಯದು ಯಾವುದು? ಬೃಹಸ್ಪತಿ, ಮಂಗಲ್, ಶುಕ್ರ, ಶನಿ. ಯಾವುದು ದೊಡ್ಡ ಗ್ರಹ? ಬೃಹಸ್ಪತಿ ಅಂದರೆ ಗುರುಗ್ರಹ ಆದರೆ ಎರಡನೇ ಅತಿ ದೊಡ್ಡ ಗ್ರಹ ಡಿ ಶನಿ ಸರಿಯಾದ ಉತ್ತರ. ಹಾಗೆಯೇ ಕೊನೆಯ ಪ್ರಶ್ನೆ, ಕೊನೆಗೆ ಬಂದುಬಿಟ್ವಿ ನೋಡ್ರಿ, ಎಷ್ಟು ಈಸಿ ಆದಂತಹ ಕ್ವಶನ್ ಪೇಪರ್ ನಿಮ್ಮದು ಅನ್ನೋದು ನೀವು ಯೋಚನೆ ಮಾಡಿರಿ. 120 ಇಸ್ ಮಹಾರಾಜ ಕಿ ಸತ್ಯನಿಷ್ಠ ವಿಶ್ವವಿಖ್ಯಾತ. ಈ ಮಹಾರಾಜರ ಸತ್ಯನಿಷ್ಠೆ ಪ್ರಪಂಚಕ್ಕೆ ಪ್ರಖ್ಯಾತವನ್ನು ಪಡ್ಕೊಂಡಿರ್ತಕ್ಕಂಥದ್ದು, ವಿಶ್ವವಿಖ್ಯಾತವಾದಂಥದ್ದು ಅಂತ ಹೇಳ್ತಿದ್ದಾರೆ. ಯಾರವರು? ದಶರಥ್, ಹರಿಶ್ಚಂದ್ರ, ಕೃಷ್ಣದೇವರಾಯ್, ರಾವಣ್. ನೀವು ಕನ್ಫ್ಯೂಸ್ ಆಗಬಾರ್ದು, ದಶರಥನ ಅಥವಾ ಸತ್ಯ ಹರಿಶ್ಚಂದ್ರನ ಅಂತ. ಸತ್ಯ ಹರಿಶ್ಚಂದ್ರ, ಅದನ್ನು ನಾವು ಬರೆಯೋಣಂತೆ. ಇಲ್ಲಿಗೆ ನಿಮ್ಮ ಈ ಬಹು ಆಯ್ಕೆಯ ಏನು ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದು ಮುಗೀತು. ಮುಂದೆ ನಮ್ಮ ಹಿಂದಿ ಕ್ಲಾಸ್ನ ಈ ಒಂದು ವೇದಿಕೆಯಲ್ಲಿ ನಾವು ಈ ಥರದ್ದೇ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನಾಗಿ ರೂಪಿಸ್ಕೊಂಡು ಅವುಗಳ ಚರ್ಚೆಯನ್ನು ಮಾಡೋಣಂತೆ. ತುಂಬ ಸರಳವಾದ, ಸುಲಭವಾದಂತಹ ಬಹು ಆಯ್ಕೆಯ ನೇರ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಹಾಗಾಗಿ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ, ಹಾಗೆಯೇ ಅದರ ಬಗ್ಗೆ ನೆಗ್ಲೆಕ್ಟ್ ಸಹ ತೋರಿಸದೆ, ಉಡಾಫೆಯನ್ನು ತೋರಿಸದೆ ಚೆನ್ನಾಗಿ ಕಲಿತು ನಾವು ಈ ಪರೀಕ್ಷೆಯನ್ನು ಯಶಸ್ವಿಯಾಗಿಸೋಣ ಅಂತ ಹೇಳಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.